ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಈ ಒಂದು ಜಾಬ್ ಅಪ್ಡೇಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಹಾಗೆ ವಾಕ್-ಇನ್ ಇರುತ್ತೆ. ಓಕೆನಾ. ಅಮೆಝಾನ್ನ ಕಂಪ್ನಿ ಕಡೆಯಿಂದ ಗೋ ಎ ಐ ಅಂತ ಹೇಳ್ಬಿಟ್ಟು ಜಾಬ್ ರೋಲ್ ಬಂದು ನಿಮಗೆ ಇಂಟರ್ವ್ಯೂ ಇರೋದು ಆಗಸ್ಟ್ 10ನೇ ತಾರೀಕು. ಸೊ ನಿಮಗೆ ತುಂಬಾ ಸಮಯ ಇದೆ. ಹಾಗಾಗಿ ಇವಾಗಲೇ ನೀವು ಒಂದು ಇಂಟರ್ವ್ಯೂಗೆ ಏನು ತಯಾರಿ ಬೇಕು ಚೆನ್ನಾಗಿ ನಡೆಸ್ಕೊಳ್ಳಿ. ಯಾಕಂತಂದರೆ ಈ ಒಂದು ಕಂಪನಿನಲ್ಲಿ ನಿಮಗೆ ಕೆಲಸ ಸಿಕ್ತು ಅಂತಂದರೆ ತುಂಬಾ ಸ್ಯಾಲ್ರಿ ಪ್ಯಾಕೇಜು ಸಖತ್ತಾಗಿರುತ್ತೆ. ಹಾಗಾಗಿ ನಿಮಗೆ ಆಗಸ್ಟ್ 10 ಅಂತಂದರೆ ತುಂಬಾ ಟೈಮ್ ಇದೆ. ಹಾಗಾಗಿ ಚೆನ್ನಾಗಿ ಇಂಟರ್ವ್ಯೂಗೆ ಏನೇನು ಬೇಕೋ ನೀವು ತಯಾರು ಮಾಡ್ಕೊಳ್ಳಿ. ಓಕೆನಾ. ಈ ಒಂದು ಲೊಕೇಶನ್ ಏನು ಕಾಣಿಸ್ತಾ ಇದೆ, ಈ ಒಂದು ಅಡ್ರೆಸ್ ಏನು ಕಾಣಿಸ್ತಾ ಇದೆ, ಸೊ 10ನೇ ತಾರೀಕು ನೀವು 9 ಗಂಟೆಯಿಂದ 11 ಗಂಟೆ ಒಳಗಡೆ ಈ ಒಂದು ಲೊಕೇಶನ್ನಿಗೆ ನೀವು ರೀಚ್ ಆಗಬೇಕಾಗತ್ತೆ. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಈ ಒಂದು ಅಡ್ರೆಸ್ಸಿಗೆ ನೀವು ಬೇಕು ಅಂತ ಕೇಳಿದರೆ ನಾನು ಮ್ಯಾಪ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೇಳ್ತು ಅಂತಂದರೆ 100 ಓಪನಿಂಗ್ಸ್ ಇದೆ. ಆದಷ್ಟು ವಿಡಿಯೋ ನೋಡ್ತಿರೋರೆಲ್ಲ ಈ ಒಂದು ಜಾಬ್ಗೆ ಇಂಟ್ರೆಸ್ಟ್ ಇರೋರು ಕೂಡ, ಸೊ ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅನ್ನೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನೀವು ಹೋಗ್ಬಿಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡ್ಕೊಂಡು ಬರ್ತೀರಾ. ಸೊ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಯಿತು ಅಂತಂದರೆ ನಿಮ್ಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ ಗೋ ಎ ಐ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ ಅಮೆಝಾನ್ 6 ಮಂತ್ ಕಾಂಟ್ರಾಕ್ಟ್ ಇರುತ್ತೆ ಅಮೆಝಾನ್ ಪೇರೋಲಲ್ಲಿ. ಸೊ ಯಾವತ್ತು ನಿಮಗೆ ಇಂಟರ್ವ್ಯೂ ಡೇಟ್ ಇದೆ ಅನ್ನೋದು ಗೊತ್ತಾಯಿತು, ಆಗಸ್ಟ್ 10ನೇ ತಾರೀಕು. ಸೊ 9 ಗಂಟೆಯಿಂದ 11 ಗಂಟೆ ಒಳಗಡೆ ನೀವು ಅಲ್ಲಿರಬೇಕಾಗತ್ತೆ. ಇವಾಗ ಅಡ್ರೆಸ್ ಕೂಡ ನಿಮ್ಗೆ ಗೊತ್ತಾಯಿತು ಎಲ್ಲಿದೆ ಏನು ಅಂತ ಹೇಳ್ಬಿಟ್ಟು. ಸೊ ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಹೋಗಬೇಕಾದ್ರೆ ನಿಮ್ಮ ಒಂದು ಅಪ್ಡೇಟೆಡ್ 2 ರೆಸ್ಯೂಮ್ನ ತೊಗೊಂಡೋಗ್ಬೇಕಾಗುತ್ತೆ. 2 ಕಾಪಿ ರೆಸ್ಯೂಮ್ನ ಅಂದರೆ ಪ್ರಿಂಟೌಟ್ ತೊಗೊಂಡೋಗ್ಬೇಕಾಗುತ್ತೆ. ಮತ್ತು ಈ ಒಂದು ಜಾಬ್ಗೆ ಯಾವ ಒಂದು ಸ್ಕಿಲ್ಸ್ ಬೇಕು ಅದನ್ನು ಮೆನ್ಷನ್ ಮಾಡಿ. ಓಕೆನಾ. ಇದ್ರ ಜೊತೆಗೆ ನಿಮ್ಮ ಒಂದು 2 ಪಾಸ್ಪೋರ್ಟ್ ಸೈಜು ಫೋಟೋ ಬೇಕಾಗುತ್ತೆ. ಹಾಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡು ಕಂಪಲ್ಸರಿ. ಅದರಲ್ಲೂ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಕೇಳ್ತಾ ಇದ್ದಾರೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ. ಓಕೆನಾ. ನೆಕ್ಸ್ಟು ಕ್ಯಾಂಡಿಡೇಟ್ ವಾಕ್-ಇನ್ ಫಾರ್ ದಿಸ್ ಡ್ರೈವ್ ಶುಡ್ ಬಿ ಮ್ಯಾಂಡಿಟರ್ಲಿ ಬೇಸ್ಡ್ ಔಟ್ ಆಫ್ ದ ಬ್ಯಾಂಗ್ಳೂರ್. ಸೊ ಈ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅವರು ಏನೊಂದು ಕಂಡೀಷನ್ ಹಾಕಿದ್ದಾರೆ ಅಂತಂದರೆ ಬರೋವಂಥ ಕ್ಯಾಂಡಿಡೇಟ್ಗಳು ಬ್ಯಾಂಗ್ಳೂರ್ನವರೇ ಆಗಿರಬೇಕು ಅಂತ ಹೇಳ್ಬಿಟ್ಟು. ಸೊ 2 ರೌಂಡ್ ಇರುತ್ತೆ ನಿಮಗೆ ಇಂಟರ್ವ್ಯೂ ಪ್ರೊಸೆಸಲ್ಲಿ. ಫಸ್ಟು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಮತ್ತು ಫೈನಲ್ ಇಂಟರ್ವ್ಯೂ ಇರುತ್ತೆ. ಇದನ್ನು ಕೂಡ ಗೂಗಲ್ ಮಾಡಿ ನೋಡಿ ಯಾವ ರೀತಿಯಾಗಿ ಅಸೆಸ್ಮೆಂಟ್ ಟೆಸ್ಟ್ ಕೊಡ್ತಾರೆ, ಇಂಟರ್ವ್ಯೂ ಯಾವ ರೀತಿ ಆಗಿರುತ್ತೆ ಅಂತ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿ ಇದಕ್ಕೆ ಸಾಕಷ್ಟು ವೀಡಿಯೋಸ್ ಸಿಗುತ್ತೆ. ಸೊ ಇಲ್ಲಿ ನೀವು ಏನು ಕೆಲಸ ಮಾಡ್ತೀರಾ ಅಂತಂದರೆ ದ ಅಸೋಸಿಯೇಟ್ ಇನ್ ದಿಸ್ ರೋಲ್ ಈಸ್ ರಿಕ್ವೈರ್ಡ್ ಟು ವಾಚ್ ದ ವಿಡಿಯೋ ಆಫ್ ಸ್ಟೋವಿಂಗ್ ಆ್ಯಕ್ಷನ್ ಅಟ್ ದ ಫುಲ್ಫಿಲ್ಮೆಂಟ್. ಸ್ಟೋವಿಂಗ್ ಅಂತ ಅಂದರೆ ಇವಾಗ ಒಂದು ಪ್ಯಾಕಿಂಗ್ ಇರುತ್ತೆ, ಒಂದು ರೂಮಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೊ ನೀವು ವಿಡಿಯೋ ಮುಖಾಂತರ ನೋಡಿ ಲೊಕೇಶನ್ನ ಮಾರ್ಕ್ ಮಾಡಬೇಕಾಗುತ್ತೆ. ಓಕೆನಾ. ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ ಕಂಪ್ನಿ ಕಡೆಯಿಂದನೇ ಕಂಪ್ಲೀಟ್ ಆದಂಥ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿಯ ಕೆಲಸ ಮಾಡಬೇಕು ಏನು ಪ್ರತಿಯೊಂದು ಅವ್ರು ನಿಮಗೆ ಕೊಡ್ತಾರೆ. ಮತ್ತು ಇಲ್ಲಿ ನೈಟ್ ಶಿಫ್ಟ್ ಇತ್ತು ಅಂತಂದರೆ ನಿಮಗೆ ನೈಟ್ ಅಲೋಯನ್ಸ್ ಅಂತ ಕೂಡ ಕೊಡ್ತಾರೆ. ಇಲ್ಲಿ 5 ದಿನ ವರ್ಕಿಂಗ್ ಡೇಸ್ ಇರುತ್ತೆ ಮತ್ತು 2 ವೀಕ್ ಆಫ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಅಂತಲೇ ವೀಕ್ ಆಫ್ ಹೇಳೋದಕ್ಕಾಗಲ್ಲ. ಅಕಾರ್ಡಿಂಗ್ ಟು ದ ಬಿಸ್ನೆಸ್ ಡೈರೆಕ್ಷನ್ಸು ನಿಮಗೆ ವೀಕ್ ಆಫ್ ಇರುತ್ತೆ. ಒಟ್ಟು 5 ದಿನ ಕೆಲಸ ಮಾಡ್ತೀರ ವಾರದಲ್ಲಿ. ಸೊ ಇಷ್ಟು ಇವತ್ತಿನ ಜಾಬ್ ಅಪ್ಡೇಟ್ಸ್ ಆಯಿತು. ಸೊ ಈ ಒಂದು ಜಾಬ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಅಂದರೆ ಎನಿ ಡಿಗ್ರಿ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಪೋಸ್ಟ್ ಗ್ರ್ಯಾಜುಯೇಟು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಲೈಕ್ MCOM MBA ಅವ್ರು ಡಬಲ್ ಡಿಗ್ರಿ ಓದಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. MS ಆಫೀಸು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಅಮೆಝಾನ್ ಕಂಪ್ನಿಯಿಂದ ಸೊ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಈ ಒಂದು ಕಂಪನಿನಲ್ಲಿ ನಿಮಗೆ ಜಾಬ್ ಸಿಕ್ತು ಅಂತಂದರೆ ನಿಮ್ಮ ಒಂದು ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ತುಂಬಬೇಕು.
ಸೊ ಇನ್ಫಾರ್ಮೇಷನ್ನ ತಪ್ಪು ಹಾಕೋದ್ರಿಂದ ನಿಮಗೆ ಕಂಪ್ನಿ ಕಡೆಯಿಂದ ಯಾವುದೇ ರೀತಿಯಾದ ಕಾಲ್ ಬರೋದಿಲ್ಲ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಾನು ಈ ವಿಡಿಯೋದಲ್ಲೇ ನೀವು ಯಾವ ರೀತಿಯಾಗಿ ಅಪ್ಲಿಕೇಶನ್ನ ಹಾಕಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಅಪ್ಲೈ ಮಾಡಿ. ಸೊ ಅಗೇನ್ ಇಲ್ಲಿ ಅಮೆಝಾನ್ ಕಂಪ್ನಿಯಿಂದನೇ ಜಾಬ್ ಓಪನಿಂಗ್ಸ್ ಇದೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಸುಮಾರಷ್ಟು ಓಪನಿಂಗ್ ಇದೆ. ಇಲ್ಲಿ ನಾವು ಇವತ್ತು ಅಪ್ಲೈ ಮಾಡ್ತಾ ಇರೋವಂಥದ್ದು ಗೋ AI ಅಸೋಸಿಯೇಟ್ ಬ್ಯಾಂಗ್ಳೂರ್ ಇದೆಯಲ್ಲ, ಈ ಒಂದು ಜಾಬ್ಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಈಗ ನಾನು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇವಾಗ ಈ ರೀತಿಯಾದಂಥ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಫೋಟೋ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಎನಿ ಡಿಗ್ರಿ ಆದವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಜೊತೆಗೆ ಫ್ರೆಷರ್ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ, ಇದು 6 ಮಂತ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಡೀತಾ ಇರುತ್ತೆ. ಸೊ ಇವ್ರದ್ದು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇದ್ದಾಗ ಮತ್ತೆ ಜಾಬ್ ಆಪರ್ಚುನಿಟೀಸ್ ತರ್ತಾರೆ. ಸೊ ನಿಮ್ಮನ್ನು ಕೂಡ ಪ್ರಿಫರ್ ಮಾಡ್ತಾರೆ. ಹೌ ಡು ಯು ಫೈಂಡ್ ಅಬೌಟ್ ದಿಸ್ ಜಾಬ್ ಅಂತ ಇದೆ. ಸೊ ನೀವು ನಮ್ಮ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ನೋಡಿರೋದ್ರಿಂದ ಸೊ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿ, ಸೊ ನಾನು ಇದನ್ನು ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲೇ ನೋಡಿರೋ ಅಂಥದ್ದು. ಓಕೆನಾ, ಅಂದರೆ ಇಲ್ಲಿಲ್ಲ, ನಾನು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ನಾನು ಅಫಿಷಿಯಲ್ ವೆಬ್ಸೈಟ್ ಅಂತ ಹಾಕ್ತೀನಿ. ಈಗ ಇಲ್ಲಿ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಬೇಕು. ನಿಮ್ಮ ಒಂದು ಫುಲ್ ನೇಮ್ ಹಾಕಿ, ಇಮೇಲ್ ID ಹಾಕಿ, ನಿಮ್ಮ ಒಂದು ಮೊಬೈಲ್ ನಂಬರ್, ನೀವು ಯೂಸ್ ಮಾಡೋವಂಥ ಮೊಬೈಲ್ ನಂಬರು ಆಲ್ಮೋಸ್ಟ್ ಎಲ್ಲರ ಹತ್ರನೂ 2 ಸಿಮ್ ಇರುತ್ತೆ, 2 ನಂಬರ್ನ ಎಂಟ್ರಿ ಮಾಡಿ, ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮದು ಕರೆಕ್ಟ್ ಆಗಿರೋಂಥದ್ದು, ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಿಟಿಸನ್ಶಿಪ್ ಮೇಲೆ ನಾವು ಇಂಡಿಯಾ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ, ಇನ್ನೇ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟು ವಾಲಂಟಿಯರ್ ಸೆಲ್ಫ್ ಐಡೆಂಟಿಫಿಕೇಷನ್ ಆಫ್ ಡಿಸೆಬಿಲಿಟಿ. ಸೊ ನಿಮ್ಗೇನಾದರೂ ಡಿಸೆಬಿಲಿಟಿ ಇತ್ತು ಅಂತ ಅಂದರೆ, ಲೈಕ್ ನೀವೇನಾದರೂ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಓಕೆನಾ, ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಮನೆ ಅಡ್ರೆಸ್ನ ಎಂಟರ್ ಮಾಡಿ, ನೀವು ಕರೆಂಟ್ ಸಿಟಿ, ಇವಾಗ ಯಾವ ಒಂದು ಸಿಟಿನಲ್ಲಿದ್ದೀರಾ, ಈಗ ಯಾವ ಒಂದು ಸ್ಟೇಟಲ್ಲಿ ಇದ್ದೀರಾ, ಸೊ ಇದು ಕರ್ನಾಟಕ ಬರುತ್ತೆ, ಕರ್ನಾಟಕ ಅಂತ ಹಾಕ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಈಗ ಇರುವಂಥ ಊರಿಂದು ನೀವು ಪಿನ್ ಕೋಡ್ನ ಎಂಟರ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಒಂದು ಹೈಯೆಸ್ಟ್ ಎಜುಕೇಷನ್ ಪ್ರೊಫೈಲ್, ಸೊ ನೀವು ಏನು ಓದಿದ್ದೀರಾ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಡಿಗ್ರಿ ಕಂಪ್ಲೀಟ್ ಆಗಿತ್ತು ಅಂತಂದರೆ ಕಂಪ್ಲೀಟೆಡ್ ಗ್ರ್ಯಾಜುಯೇಷನ್ ಅಂತ ಹಾಕಬೇಕು. ಸೊ ಪರ್ಸ್ಯೂಯಿಂಗ್ ಗ್ರ್ಯಾಜುಯೇಷನ್, ಏನಾದರೂ ನೀವು ಡಿಗ್ರಿ ಓದ್ತಾ ಇದೆ ಪರ್ಸ್ಯೂಯಿಂಗ್ ಅಂತ ಹಾಕಬೇಕು. ಇದನ್ನು ಇಲ್ಲಿ ನೋಡಿಕೊಂಡು ನಿಮ್ಮದು 10th ಆಗಿದ್ದರೆ 10th ಪ್ಲಸ್ ಡಿಪ್ಲೊಮಾ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 12th ಆಗಿದ್ದರೆ 12th ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್, ಯಾವ ಒಂದು ಇಯರಲ್ಲಿ ನೀವು ಪಾಸ್ಡ್ ಔಟ್ ಆದ್ರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಎಜುಕೇಷನ್ ಟೈಪು, ಸೊ ನೀವು ಯಾವೊಂದು ಫೀಲ್ಡಿಗೆ ಬರ್ತೀರಾ, ಆರ್ಟ್ಸು, ಕಾಮರ್ಸ್, ಇಂಜಿನಿಯರಿಂಗ್, ಅದರ್ ಸೈನ್ಸ್, ಸೊ ಬಿ ಕಾಮ್ ಓದಿರೋರು ಅವರೆಲ್ಲ ಕಾಮರ್ಸಿಗೆ ಬರ್ತಾರೆ. ಇವಾಗ ಇಂಜಿನಿಯರಿಂಗ್ ಅವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಅವರೆಲ್ಲ ಇಂಜಿನಿಯರಿಂಗ್ ಫೀಲ್ಡಿಗೆ ಬರ್ತಾರೆ. ಸೊ ಇಲ್ಲಿ ನೋಡಿಕೊಂಡು ನೀವು ಟಿಕ್ ಮಾಡ್ಕೊಳ್ಳಿ. ಓಕೆನಾ, ಎಕ್ಸ್ಪೀರಿಯನ್ಸ್ ಡೀಟೇಲ್ಸು, ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೆ ಇಲ್ಲಿ ಟೋಟಲ್ ಎಕ್ಸ್ಪೀರಿಯನ್ಸ್ನ ನೀವು ಹಾಕಬೇಕಾಗತ್ತೆ. ಆರ್ ಯು ವರ್ಕಿಂಗ್ ಕರೆಂಟ್ಲಿ, ನೀವೇನಾದರೂ ಇವಾಗ ವರ್ಕ್ ಮಾಡ್ತಾಯಿದ್ರೆ ಎಸ್ ಅಂತ ಹಾಕಬೇಕು, ಇಲ್ಲಾಂತಂದರೆ ನೋ ಅಂತ ಹಾಕಬೇಕು. ಸೊ ನೀವೇನಾದರೂ ವರ್ಕ್ ಮಾಡ್ತಾಯಿದ್ರೆ ನಿಮಗೆ ನೋಟಿಸ್ ಪೀರಿಯಡ್ ಎಷ್ಟಿದೆ ಅದನ್ನು ಹಾಕಬೇಕು. ಸೊ ನೀವೇನಾದರೂ ಫ್ರೆಷರ್ ಆಗಿದ್ದರೆ ಕ್ಯಾನ್ ಜಾಯಿನ್ ಇಮಿಡಿಯೇಟ್ಲಿ ಅಂತ ಹಾಕಬೇಕಾಗತ್ತೆ. ಓಕೆನಾ, ಕರೆಂಟ್ ಎಂಪ್ಲಾಯರ್ ಅಥವಾ ಲಾಸ್ಟ್ ಎಂಪ್ಲಾಯ್, ನೀವೊಂದು ಇವಾಗ ಯಾವ ಒಂದು ಎಂಪ್ಲಾಯ್ ಮಾಡ್ತಾಯಿದ್ದೀರಾ, ಎಂಪ್ಲಾಯ್ ಮಾಡ್ತಾ ಅದನ್ನು ಇಲ್ಲಿ ಬರಿಬೇಕಾಗುತ್ತೆ.
ಕರೆಂಟ್ ಮಂತ್ಲಿ ಸ್ಯಾಲ್ರಿ. ಸೊ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಥವಾ ಈಗ ವರ್ಕ್ ಮಾಡ್ತಾ ಇದ್ದರೆ ನಿಮ್ಗೆ ಎಷ್ಟು ಬರುತ್ತೆ ಸ್ಯಾಲ್ರಿ, ಅದನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದರ್ ಡೀಟೇಲ್ಸ್, ಡು ಯು ಹ್ಯಾವ್ ಎನಿ ಆ್ಯಕ್ಟಿವ್ ಆರ್ ಕರೆಂಟ್ ಬ್ಯಾಕ್ಲಾಗ್ಸ್. ನೀವೇನಾದರೂ ಡಿಗ್ರಿ ಓದ್ತಾ ಇದ್ದರೆ ನಿಮ್ಮದೇನಾದರೂ ಯಾವುದಾದ್ರು ಸಬ್ಜೆಕ್ಟ್ ಬ್ಯಾಕ್ ಇದೆಯಾ, ಸೊ ಬ್ಯಾಕ್ ಇದ್ದರೆ ಇಲ್ಲಿ ಎಸ್ ಅಂತ ಹಾಕಬೇಕು, ಇಲ್ಲ ಅಂತಂದರೆ ನೋ ಅಂತ ಹಾಕಬೇಕು. ಆರ್ ಯು ವಿಲ್ಲಿಂಗ್ ಟು ವರ್ಕ್ ಓವರ್ ಟೈಮ್ ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟು. ಸೊ ಈ ಒಂದು ಜಾಬ್ ನಿಮಗೆ ಬೇಕು ಅಂತಂದರೆ ಎಸ್ ಅಂತ ಹಾಕಬೇಕು. ಆರ್ ಯು ವಿಲ್ಲಿಂಗ್ ಟು ವರ್ಕ್ ಇನ್ ರೊಟೇಷ್ನಲ್ ಶಿಫ್ಟ್ ಆ್ಯಂಡ್ ವೀಕ್ಸ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ಸೊ ಎಸ್ ಅಂತ ಹಾಕಿದ್ರೇ ನಿಮಗೆ ರಿವರ್ಟ್ ಬರೋದು, ಇಲ್ಲ ಅಂತಂದರೆ ಬರೋದಿಲ್ಲ. ಸೊ ಇವರೇನು ನೈಟ್ ಶಿಫ್ಟ್ ಮಾಡಿಸ್ಕೋತಾರೆ, ನೈಟ್ ಶಿಫ್ಟ್ ಅಲೋವೆನ್ಸ್ ಕೂಡ ನಿಮಗೆ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್, ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್ ಟು ಲೊಕೇಶನ್ ಮೆನ್ಷನ್ ಇನ್ ದ ರೆಸ್ಪೆಕ್ಟಿವ್ ಜಾಬ್ ಅಂತ ಜಾಬ್ ಡಿಸ್ಕ್ರಿಪ್ಷನ್. ಸೊ ಎಸ್ ಅಂತ ಹಾಕಿ. ಆರ್ ಯು ವಿಲ್ಲಿಂಗ್ ಟು ಬಿ ಇನ್ ಅ ಜಾಬ್ ದಟ್ ಮೇ ರಿಕ್ವೈರ್ ಇಂಟರ್ಯಾಕ್ಟಿಂಗ್ ವಿತ್ ಅ ಕಸ್ಟಮರ್ ವಯಾ ಟೆಲಿಫೋನ್ ಆರ್ ಇಮೇಲ್. ಎಸ್. ನಾಲೆಜ್ ಇನ್ MS Excel. ಸೊ ನಿಮ್ಗೇನಾದರೂ MS Excel ನಾಲೆಜ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ, ಎಸ್ ಅಂತ ಹಾಕಿ. ಪ್ಯಾನ್ ಕಾರ್ಡು ಇಲ್ಲಿ ಮ್ಯಾಂಡಿಟರಿ ಇದೆ, ಸದ್ಯಕ್ಕೆ ಹಾಕಿರಬೇಡಿ. ಸೊ ತೊಗೊಳ್ಳಿಲ್ಲ ಅಂತ ಅಂದರೆ ಹಾಕಿರಿ, ಏನು ಕೂಡ ತೊಂದರೆ ಆಗೋದಿಲ್ಲ. ಯಾಕಂತಂದರೆ ಇದು ನಿಮಗೆ ಗೊತ್ತು ಅಮೆಝಾನ್ ಎಷ್ಟೊಂದು ಟ್ರಸ್ಟ್ ಇರೋ ಅಂಥ ಕಂಪನಿ ಅಂತ. ಓಕೆನಾ. ಡು ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಇದೆ ನಿಮ್ಮ ಹತ್ರ. ಅದೇ ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ನಾವು ಆಧಾರ್ ಕಾರ್ಡ್ ಅಂತೀವಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು, ಹ್ಯಾವ್ ಯು ಎವರ್ ಬಿನ್ ಎಂಪ್ಲಾಯ್ಡ್ ಎಟ್ ಅಮೆಝಾನ್. ನೀವೇನಾದರೂ ಅಮೆಝಾನಲ್ಲಿ ಎಂಪ್ಲಾಯ್ ಆಗಿದ್ರಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ವರ್ಕ್ ಮಾಡಿದರೆ ಎಸ್ ಅಂತ ಹಾಕಬೇಕು, ಇಲ್ಲಾಂದರೆ ನೋ ಅಂತ ಹಾಕಬೇಕು. ಈ ಪ್ರಸ್ತುತ ಇವಾಗೂ ನೀವೇನಾದರೂ ಅಮೆಝಾನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ವರ್ಕ್ ಮಾಡ್ತಾ ಇದ್ದರೆ ಎಸ್, ಇಲ್ಲ ಅಂದರೆ ನೋ. ಡಾಕ್ಯುಮೆಂಟ್ಸು, ನಿಮ್ಮ ಒಂದು CV ಅಪ್ಡೇಟೆಡ್ CV ಇಲ್ಲಿ ಈ ಒಂದು ಜಾಬ್ಗೆ ರಿಲೇಟ್ ಆಗಿರೋ ಅಂಥ ಸ್ಕಿಲ್ಸ್ನ ಮೆನ್ಷನ್ ಮಾಡಿ ಇಲ್ಲಿ ಫೈಲ್ PDF ಫೈಲ್ನ ಹಾಕಬೇಕು. PDF ಫೈಲು 3 MB ಇರಬೇಕು. 3 MB ಇರಬೇಕು. 3 MBಗಿಂತ ಕಡಿಮೆ ಇರಬೇಕು. 3 MBಗಿಂತ ಜಾಸ್ತಿ ಇದ್ದರೆ ತೊಗೊಳ್ಳೋದಿಲ್ಲ. ಇಲ್ಲಿ ಫೋಟೋ ಅಂತ ಇದೆಯಲ್ಲ, ಇಲ್ಲಿ ನೀವು ಯೂಸ್ ಕ್ಯಾಮ್ರಾ ಅಂತ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ಒಂದು ಫೋಟೋನ ತೊಗೊಳುತ್ತೆ. ಓಕೆನಾ. ಈ ಒಂದು ಬಾಕ್ಸ್ನ ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಜಾಬ್ ಇದನ್ನು ನೀವು ಓದ್ಕೊಳ್ಳಿ. ಓಕೆನಾ. ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಸೆಂಡ್ ಮಾಡ್ದಂಗೆ ಆಗತ್ತೆ. ಅವರು ನಿಮ್ಮ ಒಂದು CV ಪ್ರತಿಯೊಂದು ಡೀಟೇಲ್ಸ್ನ ರಿವ್ಯೂ ಮಾಡಿ ನಿಮಗೆ ಏನು ಕಾಲ್ ಬ್ಯಾಕ್ ಮಾಡ್ತಾರೆ. ಓಕೆನಾ. ಈ ರೀತಿಯಾಗಿ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.